ಹಾಗೆ ನನಗೊಂದು ಕ್ಯೂರಿಯಾಸಿಟಿ ಇದೆ, ನೀವು ಕೂಡ ಆ್ಯಕ್ಟ್ ಮಾಡಿದ್ದೀರಾ, ನಿಮ್ಮ ಪಾತ್ರ ಎಂಥದ್ದಿದೆ ಸರ್? ನಂದು ತುಂಬ ವ್ಯತ್ಯಾಸವಾದ ಪಾತ್ರ. ಯೂಶ್ವಲ್ ಆಗಿ ಎಸ್ ನಾರಾಯಣ್ ಅಂದರೆ ಏನೋ ಒಂಥರ ವೇಷಭೂಷಣಗಳು ಹಾಕ್ಕೊಂಡು ಬರೋದು, ನಗಿಸೋದು, ಹೋಗೋದು, ಈ ಥರದ್ದೆಲ್ಲ ಇರುತ್ತೆ. ಬಟ್ ಇಲ್ಲಿ ನೈಜವಾದ ಒಂದು ಪಾತ್ರ, ಕಥಾನಾಯಕನಿಗೆ ಆರಂಭದಿಂದ ಕೊನೆಯವರೆಗೂ ಅವನಿಗೆ ಸಹಾಯ ಮಾಡುವಂಥ ಒಂದು ಅದ್ಭುತವಾದ ಪಾತ್ರ ಅದು. ನಾನು ಒಬ್ಬ ಹಿರಿಯ ಕಲಾವಿದರೊಬ್ಬರಿಗೆ ಆ ಪಾತ್ರವನ್ನು ಗೊತ್ತು ಮಾಡಿದ್ದೆ. ನನ್ನ ಡೇಟ್ ಹೊಂದಾಣಿಕೆ ಆಗದ ಕಾರಣ ಅನಿವಾರ್ಯವಾಗಿ ನಾನೇ ಆ್ಯಕ್ಟ್ ಮಾಡಿದೆ. ಬಟ್ ನಾನು ಈ ಚಿತ್ರಕ್ಕೋಸ್ಕರ ಸ್ವಲ್ಪ ಇದೆಲ್ಲ ಒಂಥರ ಸ್ವೆಲ್ಲಿಂಗ್ ಬರೋ ಥರ ಎಲ್ಲ ಮೇಕಪ್ ಎಲ್ಲ ಮಾಡಿಕೊಂಡು, ಹೊಟ್ಟೆಗೆ ಗಿಲ್ಟ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೀಗೆ ಕಾಣೋ ಥರ ಇದೆಲ್ಲ ನಾನು ಆ ಪಾತ್ರಕ್ಕೆ ನನ್ನನ್ನು ತೊಡಗಿಸ್ಕೊಂಡೆ. ನನಗೆ ಆಶ್ಚರ್ಯ ಆಯಿತು, ಇಂಥ ಪಾತ್ರಗಳು ನಾನು ಮಾಡ್ಬೋದಲ್ಲ ಅಂತ ಅನ್ನಿಸ್ತು. ತುಂಬ ಒಳ್ಳೆ ಪಾತ್ರ ಅದು. ಅಪ್ಪಯ್ಯನ ಬಗ್ಗೆ ಬೇರೆ ಥರದ್ದೊಂದು ಅಕ್ಕರೆ ಇಟ್ಕೊಂಡಿರುವಂಥ ಒಂದು ಪಾತ್ರ ಅಣ್ಣಯ್ಯ ಅಂಥೇಳಿ ನಾರಾಯಣ್ ಸರ್ ಮಾಡಿರೋ ಪಾತ್ರ. ಅವರು ನನ್ನ ದಣಿ ಜೊತೆ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತೀವಿ. ಅವರು ರೈಟರ್ ಆಗಿರ್ತಾರೆ. ನನ್ನ ಯಾವುದೇ ಸುಖ ಮತ್ತು ಸಂತೋಷಗಳಿಗೆ ಮೊದಲು ಮಿಡಿಯುವಂಥ ಒಂದು ಹೃದಯ ನಾರಾಯಣ್ ಸರ್ದು. ಮತ್ತು ನನಗೆ ತೀರಾ ಅವಮಾನಗಳಾದಾಗ ಅದನ್ನು ತಡ್ಕೊಳ್ಳುವಂಥ ಶಕ್ತಿ, ಧೈರ್ಯ, ಸಾಂತ್ವನ ಹೇಳುವಂಥ ಪಾತ್ರ ನಾರಾಯಣ್ ಸರ್. ಒಂದು ಸನ್ನಿವೇಶವನ್ನು ಕಾಮಿಕಲಿ ಮನಸ್ಸಿಗೆ ಮುಟ್ಟೋ ಥರ ತಮಾಷೆ ಮಾಡ್ತಾ 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 ಜೀವನದ ಒಂದು ದೊಡ್ಡ ಪಾಠವನ್ನು ಹೇಳ್ಕೊಡೋ ಥರದ್ದೊಂದಷ್ಟು ಸನ್ನಿವೇಶಗಳಿದೆ. ನಾನು ಮಾಡಿದ ಇಷ್ಟು ಸಿನಿಮಾಗಳಲ್ಲಿ ತೀರಾ ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಹಾಕಿದ ಸಿನಿಮಾಗಳು ಅಂದರೆ ನಾನು ಮತ್ತೆ ಮುಂಗಾರು, ಅಪ್ಪಯ್ಯ. ನೆನೆಸ್ಕೊಂಡ್ರೆ ಬಿಸಿಲಾಗೋ ಥರದ್ದು, ತುಂಬಾ ಸೂಪರ್ ಡೂಪರ್ ಎಫೆಕ್ಟ್ ಅಸಾಧ್ಯ. ಹಾಗಾದ್ರೆ ವೀಕ್ಷಕರು ಒಳ್ಳೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವ್ರು ಎಫರ್ಟ್ಲೆಸ್ ಆಗಿ ಸಿನಿಮಾ ನೋಡ್ಬೋದು. ಇಂದೆಲ್ಲೂ ಕಾಣದ ಸೂಪರ್ ಡೂಪರ್ ಕಿಟಿ ಸರ್ನ ಇದರಲ್ಲಿ ನೋಡ್ಬೋದು ವಿಭಿನ್ನ ಪಾತ್ರವಾಗಿ. ನನಗೆ ಈ ಲುಕ್ ನನಗೆ ನಾನೇ ಡೈಜೆಸ್ಟ್ ಆಗಲ್ಲ. ಓಹೋ, ನಾನು ಹಿಂಗೂ ಕಾಣ್ತೀನಿ ಅನ್ನೋ ಥರ ಒಂದು ಆ ರಸ್ಟಿಕ್ನೆಸ್ಸು, ಆ ರಗಡ್ನೆಸ್ನು ಅದರಲ್ಲೂ ಒಂದು ಮಜವಾಗಿ ತೋರಿಸೋವಂಥ ಪ್ರಯತ್ನ ಜಗದೀಶ್ ವಾಲಿ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ಹಿಮ್, ಹಿ ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್. ಎಲ್ಲರೂ ಅಂತಾರೆ ಎಲ್ಲವನ್ನೂ ನಾವು ನಮ್ಮ ಹೆಗಲ ಮೇಲೆ ಎತ್ಕೊಂಡು ಹೋಗಿದ್ದೀವಿ ಅಂತ. ಬಟ್ ನಿಜವಾಗಲೂ ಈ ಇಡೀ ಸಿನಿಮಾನ ಪಾಪ ಹೆಗಲ ಮೇಲೆ ಕ್ಯಾಮ್ರಾ ಇಟ್ಕೊಂಡೇ ಶೂಟ್ ಮಾಡಿದ್ದಾರೆ. ಎಲ್ಲೂ ನಾವು ಕ್ಯಾಮ್ರಾ ಸ್ಟ್ಯಾಂಡ್ ಹಾಕೊಂಡು ನಿಂತೇ ಇಲ್ಲ. ಪ್ರತಿಯೊಂದು ಪಾತ್ರದ ಚಲನವಲನವನ್ನು ವಾಲಿನೂ ಓಡಾಡ್ತಾ 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 ಕ್ಯಾಚ್ ಮಾಡಿದ್ದಾರೆ. ಹಾಗೆ ಸರ್, ಲೊಕೇಶನ್ ಅಂತೂ ಸೂಪರ್ ಡೂಪರ್ ಆಗಿದೆ. ಸೊ ಎಲ್ಲೆಲ್ಲ ಶೂಟ್ ಮಾಡಿದ್ರಿ? ಈ ಸಿನಿಮಾದಲ್ಲಿ ಲೊಕೇಶನ್ ಕೂಡ ಒಂದು ಅದ್ಭುತವಾದ ಪಾತ್ರ. ಯಾಕೆಂದರೆ ಲೊಕೇಶನ್ ಹುಡುಕಾಟಕ್ಕೆ ನಾನು 3 ತಿಂಗಳು ತೊಗೊಂಡಿದ್ದೀನಿ. ಕರ್ನಾಟಕದಲ್ಲಿರೋ ಎಲ್ಲ ಊರುಗಳಿಗೆ ಹೋಗಿದ್ದೀನಿ. ನನಗೆಲ್ಲೂ ಸಮಾಧಾನ ಆಗಲಿಲ್ಲ. ಕೊನೆಯಲ್ಲಿ ನಾನು ಹಿರಿಯೂರನ್ನ ಆಯ್ಕೆ ಮಾಡಿಕೊಂಡೆ. ಕತೆಗೆ, ಚಿತ್ರಕಥೆಗೆ ಮತ್ತು ಆ ಸನ್ನಿವೇಶಗಳು ನಡೆಯುವಂಥ ಹಿನ್ನೆಲೆಗೆ ಈ ಕತೆ, ಈ ಒಂದು ಲೊಕೇಶನ್ ಅಂತೂ ಅದ್ಭುತವಾಗಿ ಒಂದು ಸಿಂಕ್ ಆಗಿದೆ. ಅಂದರೆ ಅದೊಂದು ಪಾತ್ರವಾಗಿ ಕಾಣುತ್ತೆ ಈ ಸಿನಿಮಾದಲ್ಲಿ. ಸಂಗೀತ ಹೇಗೆ ಮೂಡ್ ಬಂದಿದೆ ನಿಮ್ಮ ಚಿತ್ರದಲ್ಲಿ? ಎಷ್ಟು ಹಾಡುಗಳಿದೆ? ಹಾಡುಗಳೆಲ್ಲ ಈಗಾಗಲೇ ಎಲ್ರಿಗೂ ಇಷ್ಟ ಆಗಿದೆ. ಎಲ್ಲ ವಾಹಿನಿಗಳೆಲ್ಲ ಹಾಡುಗಳು ಬರ್ತಾ ಇದೆ. ನಿಮ್ಮ ವಾಹಿನಿಯಲ್ಲೂ ಕೂಡ ಹಾಡು ಬರ್ತಾ ಇದೆ. ಸಂಗೀತ ಎಸ್ ನಾರಾಯಣ್ ಮಾಡಿದ್ದಾರೆ. ಸಾಹಿತ್ಯ ಎರಡು ಗೀತೆಗಳನ್ನು ಎಸ್ ನಾರಾಯಣ್ ಬರೆದಿದ್ದಾರೆ. 3 ಗೀತೆಯನ್ನು ಕವಿರಾಜ್ ಅವರು ಬರ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ. ಅವ್ರು ಬರೆದಿರೋ 3 ಗೀತೆಗಳು ಗೆದ್ದಿದೆ. ಆಡಿಯೋ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸರ್, ಪರ್ಸ್ನಲಿ ನಿಮ್ಗೆ ನಾನು ಕ್ವೆಶ್ಚನ್ ಮಾಡೋದಾದ್ರೆ ಯಾವ ಹಾಡು ನಿಮ್ಗೆ ತುಂಬ ಇಷ್ಟ ಅಂದರೆ ಯಾವ ಹಾಡನ್ನು ಸಜೆಸ್ಟ್ ಮಾಡಿ? ಒಂದು ಮಾತು
ಒಂದು ಮಾತು. ಯಾಕೆ ಸರ್ ಅದು ತುಂಬಾ ಇಷ್ಟ ಆಯ್ತು? ಎಲ್ರಿಗೂ ಆಗಾಗ ಒಂದು ಮಾತು ಬರ್ತಾನೆ ಇರುತ್ತೆ, ಪ್ರತಿಯೊಬ್ಬರಲ್ಲೂ ಒಂದು ಮಾತು ಅನ್ಸುತ್ತೆ. ಸರ್ ಹಾಗಾದ್ರೆ ಡೈರೆಕ್ಟ್ ಆಗಿ ಚಿತ್ರದ ಬಗ್ಗೆ ಒಂದು ಮಾತಾಡಿ ಅಂದ್ರೆ ನೀವೇನ್ ಹೇಳ್ತೀರಾ? ಇದೊಂದು ವಿಶೇಷವಾದ ಚಿತ್ರ ಅಂತ ಹೇಳ್ತೀನಿ. ವಿಶೇಷವಾದ ಚಿತ್ರಗಳಲ್ಲಿ ಇದೊಂದು ವಿಶೇಷವಾದ ಚಿತ್ರ, ಎಸ್ ನಾರಾಯಣ್ ಚಿತ್ರಗಳಲ್ಲಿ ಇದೊಂದು ವಿಶೇಷವಾದ ಚಿತ್ರ, ಕಿಟ್ಟಿಯ ಕೆರಿಯರ್ಗೆ ಇದೊಂದು ವಿಶೇಷವಾದ ಚಿತ್ರ, ಪ್ರೇಕ್ಷಕರು ನೋಡ್ತಾರಲ್ಲ ಅವ್ರಿಗೆ ಇದೊಂದು ವಿಶೇಷವಾದ ಚಿತ್ರ, ವಿಶೇಷವಾದ ಚಿತ್ರ. ಒಂದು ಮಾತು, ಒಂದು ಮಾತು, ಒಂದು ಮಾತು ಉದಯವಾಯಿತು ಎದೆಯ ಒಳಗೆ, ಅದೇನು ಎಂದು ಕೇಳಬೇಕು ಯಾರ ಬಳಿಗೆ, ಮನಸ್ಸಿಗೂ ಮನಸ್ಸಿಗೂ ಪ್ರಥಮ ಸಿಂಚನ, ಮನಸ್ಸಿನ ಒಳಗೆ ನವಿರಾದ ಮಂಥನ. ಒಂದು ಮಾಂಟಾಜ್ ಸಾಂಗ್ ಇದೆ, ಒಂದು ಮಾತು ಎದೆಯಲ್ಲಿತ್ತು. ಕೋರಿಯೋಗ್ರಫಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ರಾಜು ಕೊರಿಯೋಗ್ರಫಿ ಮಾಡಿದ್ದು ಮತ್ತು ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದು ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾಗೆ ಯಾವ ರೀತಿ ಬೇಕು ಆ ರೀತಿ ಮಾಡಿದ್ದಾರೆ. ಅಂದರೆ ಇದು ಆ್ಯಸ್ ಯೂಶುವಲ್ ನಾವು ಹೇಳ್ಕೊಂಡು ಬರ್ತಾ ಇರೋದು ನೈಜತೆಗೆ ತುಂಬ ಹತ್ತಿರವಾದ ಸಿನಿಮಾ ಆದ್ರಿಂದ ತುಂಬ ಏನೋ ಮೊಮೆಂಟ್ ಗಿಮೆಂಟ್ ಎಲ್ಲ ತುಂಬ ಏನು ಸಖತ್ತಾಗಿ ಮಾಡಬೇಕು ಅನ್ನೋ ಥರದೇ ಇಲ್ಲ, ಲೈಟ್ ಆಗಿ ಕೂಲ್ ಆಗಿ ಆರಾಮಾಗಿದೆ. ಸೊ ನೋಡೋಂಥ ವೀಕ್ಷಕರಿಗೆ, ಅಪ್ಪಯ್ಯ ಚಿತ್ರ ನೋಡೋಂಥ ವೀಕ್ಷಕರಿಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬನ್ನಿ ಅಂತ ಹೇಳೋಕೆ? ನಿಮ್ಮ ಮನಸ್ಸುಗಳಿಗೆ ತುಂಬ ಹತ್ತಿರ ಆಗುವಂಥ ಒಂದು ಸಿನಿಮಾ, ನಿಮ್ಮ ಭಾವನೆಗಳನ್ನ, ನಿಮ್ಮ ಹಳೆಯ ನೆನಪುಗಳನ್ನ, ನಿಮ್ಮ ಮುಂದಿನ ಜೀವನದ ಬಗ್ಗೆ ಒಂದು ಸಣ್ಣ ಬೆಳಕು ಚೆಲ್ಲುವಂಥ ಒಂದು ಸಿನಿಮಾ, ಮನುಷ್ಯನಿಗೆ ಪ್ರೀತಿ, ಪ್ರೇಮ ಮತ್ತು ಇನ್ನೊಬ್ಬರೆಡೆಗೆ ಇರೋ ಗೌರವ ಇದೆಲ್ಲವನ್ನು ಹೆಚ್ಚಿಸುವಂಥ ಒಂದು ಸಿನಿಮಾ ಅಪ್ಪಯ್ಯ. ನೋಡಿ, ನಿಜವಾಗ್ಲೂ ಎಂಜಾಯ್ ಮಾಡಿ. ಡೈಲಾಗ್ಸ್ ಹೇಗಿದೆ ಸರ್? ಎಂಥ ಪಂಚಿಂಗ್ ಡೈಲಾಗ್ ಇದೆ. ಹಾಗೆ ಯಾವ ಥರ, ಯಾವ ಭಾಷೆ, ಕರ್ನಾಟಕದಲ್ಲಿ ಎಷ್ಟೊಂದು ಕನ್ನಡ ಇದೆಯಲ್ಲ, ಹಾಗೆ ಯಾವ ಥರ ಕನ್ನಡನ ನೀವು ಈ ಚಿತ್ರಕ್ಕೆ ಅಳವಡಿಸ್ಕೊಂಡಿದ್ದೀರಾ? ನಾವು ಮೈಸೂರು ಕನ್ನಡವನ್ನು ಬಳಸ್ಕೊಂಡಿದ್ದೀವಿ. ಆಮೇಲೆ ಸಂಭಾಷಣೆ ಎಲ್ಲ ನೈಜವಾಗಿರುತ್ತೆ ಈ ಚಿತ್ರದಲ್ಲಿ. ಯಾಕೆಂದರೆ ಇಲ್ಲಿ ಎಲ್ಲೂ ಕೂಡ ನೈಜತೆಯಿಂದ ಹೊರಗಡೆ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಕಲಾವಿದರಿಗೆ ಮೇಕಪ್ ಹಾಕಲಿಲ್ಲ. ಆಮೇಲೆ ವಸ್ತ್ರಗಳನ್ನು ಕೂಡ ತುಂಬ ಸೆಲೆಕ್ಟಿವ್ ಆಗಿ ಯೂಸ್ ಮಾಡಿದ್ದೀವಿ. ನಿಮ್ಗೊಂದು ಸಿನಿಮಾ ನೋಡುವಾಗ ಇದೊಂದು ಸಿನಿಮಾ ಅಂತ ಅನಿಸ್ಬಾರ್ದು. ನಾವೆಲ್ಲೋ ಒಂದು ಲೊಕೇಶನ್ಗೆ, ಒಂದು ಹಳ್ಳಿಗೆ ಹೋಗಿ ಆ ಪಾತ್ರಗಳನ್ನು ಕಣ್ಣಾರೆ ನೋಡ್ತಿದ್ದೀವಿ ಅನ್ನೋ ಅನುಭವ ಅವ್ರಿಗೆ ಬರಬೇಕು ಅನ್ನೋದಕ್ಕೋಸ್ಕರ ಆ ಪಾತ್ರಗಳ ಜೊತೆಯಲ್ಲೇ ಹೋಗಿದ್ದೀವಿ. ಹಾಗಾಗಿ ಸಂಭಾಷಣೆಗಳು ಕೂಡ ತುಂಬ ಹಿತಮಿತವಾಗಿರುತ್ತೆ, ಎಲ್ಲೂ ಕೂಡ ಒಂದು ಆ ರೇಖೆ ದಾಟಿ ಹೋಗೋದಿಲ್ಲ. ನಿಮ್ಗೆ ವಿಶೇಷತೆ ಕಾಣುತ್ತೆ. ಓಕೆ, ಒಟ್ಟಾರೆ ನಾವಂತೂ ಒಳ್ಳೆ ಒಂದು ವಿಶೇಷತೆ, ವಿಭಿನ್ನವಾದ ಚಿತ್ರ ಅಪ್ಪಯ್ಯ ಅಂತ ಹೇಳ್ಬೋದು. ಹೌದು, ಖಂಡಿತವಾಗ್ಲೂ. ಸಿನಿಮಾ ನೋಡಿ ಹೊರಗಡೆ ಬಂದ ನಂತರ ಕತೆ ಕೇಳಿ ಮೊದಲೇ ಸಲ ನನಗೆ ಎಂಥ ಒಂದು ಭಾರ ಆಯಿತು, ನಾನು ಯಾವ ರೀತಿ ಅದನ್ನು ಹೊತ್ಕೊಂಡು ಓಡಾಡ್ತಿದ್ದೆ, ಆ ಫೀಲಿಂಗ್ ಪ್ರತಿಯೊಬ್ಬರಿಗೂ ಆಗುತ್ತೆ. ಆಮೇಲೆ ಆ್ಯಕ್ಷನ್ ಎಲ್ಲ ಜಾಸ್ತಿ ಇದೆ ಪಿಕ್ಚರ್ಲಿ. ಡ್ಯಾನಿ ಅವರು ಮತ್ತು ಮಾಸ್ ಮಾದ ಇಬ್ಬರು ಆ್ಯಕ್ಷನ್ ಮಾಡಿದ್ದಾರೆ, ಎಕ್ಸ್ಟ್ರಾರ್ಡಿನರಿ ಆ್ಯಕ್ಷನ್ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ಯಾವುದೇ ಒಂದು ನೈಜತೆಯಿಂದ ಹೊರಗಡೆ ಬಂದಿಲ್ಲ, ಯಾವುದು ಕೂಡ ನೈಜವಾಗಿರುತ್ತೆ. ಒಂದು ಹಳ್ಳಿಗಾಡಿನಲ್ಲಿ, ಒಂದು ಈ ಬಯಲು ಸೀಮೆ ಅಂತ ಪ್ರದೇಶದಲ್ಲಿ, ಒಂದು ಹುಡುಗಾಳ ಅರಳುವಂಥ ಒಂದು ಜಾಗಗಳಲ್ಲಿ ಅಲ್ಲಿನ ಮನುಷ್ಯನ ಮನಸ್ಥಿತಿ ಹೇಗಿರುತ್ತೆ, ಅವರು ಹೊಡೆದಾಡ್ಕೊಂಡ್ರೆ ಹೇಗೆ ಹೊಡೆದಾಡ್ಕೋತಾರೆ, ಅದು ಅಷ್ಟು ನ್ಯಾಚುರಲಾಗಿ ಅವ್ರು ತೆಕ್ಕೊಟ್ಟಿದ್ದಾರೆ. ಬಹಳ ಸೊಗಸಾಗಿ ಮಾತಾಡಿ. ಕಡೆಯಾಗಿ ನಮ್ಮ ರಾಜ್ ಮ್ಯೂಸಿಕ್ ವ್ಯೂವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಪ್ಪಯ್ಯನ ಮಿಸ್ ಮಾಡ್ಕೊಳ್ದೆ ನೋಡಲೇಬೇಕು. ಯಾಕೆಂದರೆ ಅಪ್ಪಯ್ಯ ಅದೊಂದು ಚಿತ್ರ ಅಲ್ಲ, ಅದು ನಮ್ಮ ಜೀವನದ ಸುತ್ತ ಇರ್ತಕ್ಕಂಥ ಒಂದು ಸಣ್ಣ ಘಟನೆ, ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥ ಒಂದು ಸತ್ಯ ಘಟನೆ ಅದು. ಹಾಗಾಗಿ ಅದನ್ನು ನೋಡಲೇಬೇಕು ಸಿನಿಮಾ. ಸರ್, ಅಪ್ಪಯ್ಯ ಚಿತ್ರಕ್ಕೆ ನಿಮಗೆ
ನಿಮ್ಮ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್. Thank you. ನಮ್ಮ ವೀಕ್ಷಕರ ಕಡೆಯಿಂದ ಕೂಡ ನಿಮಗೆ ಆಲ್ ದಿ ಬೆಸ್ಟ್. ಆ್ಯಂಡ್ ಇನ್ನೂ ಅಪ್ಕಮಿಂಗ್ ಪ್ರಾಜೆಕ್ಟ್ ಸೂಪರ್ ಡೂಪರ್ ಆಗಿ ಹಿಟ್ ಆಗಲಿ. ನಮಗೆ ನಿಮ್ಮನ್ನ ಇನ್ನೂ ಡಿಫ್ರೆಂಟ್ ಕ್ಯಾರೆಕ್ಟರಲ್ಲಿ ನೋಡೋ ಆಸೆ ಇದೆ. ಬೇಗ ನಮ್ಮ ಆಸೆ ಪೂರೈಸ್ಬಿಡಿ. ಆಗಬಹುದು. ಯಾವಾಗಲೂ ರೆಗ್ಯುಲರ್ ಆಗಿ ಆಂಕಿಸೆ ಬಬಾಯ್ ಟಟಾ ಅಂತಿದ್ರು. ನನ್ನ ರೆಗ್ಯುಲರ್ ಸ್ಟೈಲ್ ಇದೆ ಬಬಾಯ್ ಅಂತ. ಸೊ ನಾವಿಬ್ರು ಹೊಟ್ಟೆ ಮಾಡೋಣ. ಹಿಂಗೆ ಬಬಾಯ್ Bye-bye. ಬಬಾಯ್.